ನನಗಾಗ್ತದೆ ನಾನು ಯಾಕೆ ಇಷ್ಟು ಒದ್ದಾಡೋದು ಇದಕ್ಕೋಸ್ಕರ. ನನಗೇನು ಅವಾಗ ಜಗಳ ಮಾಡ್ತಾ ಇದೆ, ನೀರಿಂದ ಮೇಲ್ಗಡೆ ತನ್ನಿ ಅಂತ ಅವ್ರು ನನಗೆ ಬೈತಾ ಇದ್ರು. ನನಗೇನು ನೋಡಲಿಕ್ಕೆ ಗೊತ್ತಿಲ್ಲ ಅಂತ. ಆಲಿ ಕಲ್ಲು ಮಳೆ ನೋಡಿ. ಬೇರೆ ನಾಯಿ ಹತ್ರ ಜಗಳ ಆಡಿ ಬಂದದ್ದು ಚಾರ್ಲಿ ನೋಡಿ. ಒಡೆ ಬೈನಿ ಒಡೆ ಬೈನಿ ನಿನ್ನ ಲೆಪ್ಪಣ ಓಡೆ ಬೈನಿ ಓಡೆ ಬೈನಿ ಹಾಂ ನಾಟಕ ಬೊಡ್ಚಿ ನಿನ್ನ ನಾಟಕ ಬೊಡ್ಚಿ ಓಡೆ ಬೈನಿ ನಾನು ಲೆತ್ತೈತೆ ಸುಮಾರು ಸಲ ಓಡೆ ಬೈನಿ ಚಾರ್ಲೆ ಓಡೆ ಬೈನಿಯಾ ಓಡೆ ಬೈನಿ ನಾಟಕ ನೋಡಿ ಹೊಡೆಯೋದು ಬೇಡ ಅಂತ. ದೊಡ್ಡ ನಾಟಕ ರಾಜ. ಬೇರೆ ನಾಯಿ ಕೂಗುವಾಗ ಅವನಿಗೆ ಹೋಗಿ ಆಗಬೇಕು ಜಗಳ ಮಾಡಲಿಕ್ಕೆ. ನಿಮ್ಮಲ್ಲ ಹೀರೋನಾ ಚಾರ್ಲಿ? ಹಾಂ ಹೀರೋನಾ ಈ ಕೋಳಿತಲ್ಲ ಕೋಳಿ ನಿನ್ನ ಕಾರ್ಡುಗಲೇ ಇದು ಮಣ್ಣುಂಡು ನಿನ್ನ. ನೆಕ್ಸ್ಟ್ ಡೇಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಹಾಕಿದ ಕ್ಲಿಪ್ ಉಂಟಲ್ಲ, ಅದು ನಿನ್ನೆ ಮಧ್ಯಾಹ್ನ ತೆಗೆದ ಕ್ಲಿಪ್. ಅದರ ನಂತರ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ತಮ್ಮನೆಲ್ಲ ನೋಡಿ ಸ್ವಲ್ಪ ನಿಮಗೆ ಅಂದಾಜಾಗಿರ್ಬೋದು ಏನಾಯಿತು ಅಂತ. ಸಮಿತ್ ಒಂದು ಚಿಕ್ಕ ಕಿತಾಪತಿ ಮಾಡಿದ್ದೆ. ನಾನು ಬೇಗ ಶಾರ್ಟಾಗಿ ಹೇಳ್ತೇನೆ ಏನಾಯಿತು ಅಂತ. ಹಾಗೆ ಈ ವಿಡಿಯೋಸ್ ಹಾಕೋದಿಲ್ಲ ಅಂತ ಇದ್ದೆ. ಮತ್ತು ನನಗಾಯಿತು ನನ್ನ ಒಂದು ವೀಡಿಯೋಸ್ ತುಂಬ ಪ್ಯಾರೆಂಟ್ಸ್ನವರು ಕೂಡ ನೋಡ್ತಾರೆ. ಇವಾಗ ಮಕ್ಕಳಿಗೆ ಸ್ಕೂಲಿಗೆ ರಜೆ ಅಲ್ವಾ, ಎಲ್ಲ ಮಕ್ಕಳು ಮನೆಯಲ್ಲಿರ್ತಾರೆ. ಹಾಗೆ ಮಕ್ಕಳ ಬಗ್ಗೆ ಪ್ಯಾರೆಂಟ್ಸ್ನವರಿಗೆ ಗಮನ ಇರಲಿ ಅಂತ ಒಂದು ಎಚ್ಚರಿಕೆ. ನಾವೆಷ್ಟು ನೋಡಿದರೆ ಕೂಡ ಸಾಕಾಗೋದಿಲ್ಲ ಮಕ್ಕಳನ್ನು. ಹಾಗೆ ನಿನ್ನೆ ಏನಾಯಿತು ಅಂತ ಹೇಳಿದರೆ, ನಿನ್ನೆ ಸಂಜೆಯ ಹೊತ್ತು ಚಹಾ ಮಾಡಲಿಕ್ಕೆ ಅಂತ ಚಹಾ ಇಟ್ಟಿದ್ದೆ. ನಾನು ಬಿಸಿ ಚಹಾವನ್ನು ನಾನು ಫ್ಲಾಸ್ಕಲ್ಲಿ ಹಾಕಿಡೋದು ಯಾವಾಗಲೂ. ಮಕ್ಕಳು ಅವರಿಗೆ ಇಷ್ಟ ಇರುವಾಗ ಕುಡಿಯೋದು, ನಾನು ಕೈವಾಗ ಒಮ್ಮೆ ಬರೋದಿಲ್ಲ. ಹಾಗಾಗಿ ನಾನು ಫ್ಲಾಸ್ಕಲ್ಲಿ ಹಾಕಿಟ್ರೆ ಯಾವಾಗ ಬೇಕಾದರೂ ಕುಡಿಬೋದು ಅಂತ ಫ್ಲಾಸ್ಕಲ್ಲಿ ಹಾಕಿಟ್ಟೆ ಬಿಸಿ. ನಾನು ಕಿಚನಲ್ಲಿ ಕೆಳಗಡೆ ಏನೋ ಕೂತ್ಕೊಂಡು ಏನೋ ಮಾಡ್ತಾ ಇದ್ದೆ. ಸಡನ್ ಆಗಿ ಸಮಿತನ ಬೊಬ್ಬೆ ಕೇಳಿಸ್ತದೆ. ಸಮಿತನ ನೋಡ್ತೇನೆ, ಸಮಿತನ ಮುಖದಲ್ಲಿ ಫುಲ್ ಚಹಾ. ನನಗೆ ಯಾವಾಗಲೇ ಗೊತ್ತಾಯಿತು ಬಿಸಿ ಚಹಾ ಬಿದ್ದಿದೆ ಮುಖಕ್ಕೆ ಅಂತ. ಅವನು ಫ್ಲಾಸ್ಕಿಂದ ಯಾವ ರೀತಿ ತೆಗೆದಿದ್ದೇನೆ ಚಹಾ, ನನ್ನ ಹತ್ರ ಕೇಳಲು ಕೂಡ ಇಲ್ಲ. ಯಾವಾಗಲೂ ಕೇಳ್ತಾನೆ ಚಹಾ ಕೊಡಿ ಅಂತ, ನಿನ್ನೆ ಕೇಳಲಿಲ್ಲ. ಅವನೇ ಆಗಿ ಫ್ಲಾಸ್ಕಿಂದ ತೆಗೆದಿರ್ಬೋದು. ಅದು ಯಾವ ರೀತಿ ತೆಗೆದಿದ್ದಾನೆ, ಯಾವ ರೀತಿ ಮುಖಕ್ಕೆ ಬಿದ್ದಿದೆ ಗೊತ್ತಿಲ್ಲ. ನಾನು ಸಡನ್ ಆಗಿ ಒಮ್ಮೆಲೆ ಬೊಬ್ಬೆ ಹಾಕಿದ್ದೆ. ಯಾಕೆಂತ ಹೇಳಿ ನನಗೆ ಗೊತ್ತಿತ್ತು ಅದು ತುಂಬ ಬಿಸಿ ಇತ್ತು. ಆವಾಗಲೇ ಒಂದು 5 ಮಿನಿಟು ಕೂಡ ಆಗಲಿಲ್ಲ ನಾನು ಫ್ಲಾಸ್ಕಲ್ಲಿ ಹಾಕಿಟ್ಟು. ನಾನು ಫ್ರಿಜ್ಜಿಂದ ಹೋಗಿ ಕೋಲ್ಡ್ ನೀರು ತೆಗೆದು ಮುಖಕ್ಕೆ ಹಾಕ್ತೇನೆ. ಗಾಬರಿ ಆಗೋ ಅಗತ್ಯ ಇಲ್ಲ. ಕೆಲವರು ತುಂಬಾ ಗಾಬರಿ ಆಗ್ತಾರೆ ವಿಡಿಯೋ ನೋಡಿ. ಹಾಗಾಗಿ ಎಡೆಗೆ ಹೇಳ್ತಾ ಇದ್ದೇನೆ, ಅಷ್ಟೊಂದು ಗಾಬರಿ ಆಗೋದು ಬೇಡ. ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಏನಾಯಿತು ಅಂತ. ಹಾಗೆ ನೀರು ಹಾಕ್ತೇನೆ. ಹಾಕಿದ ನಂತರ ಅದನ್ನು ಬಟ್ಟೆಯಲ್ಲಿ ಅದರ ಡ್ರೈ ಮಾಡ್ತೇನೆ. ಡ್ರೈ ಮಾಡಿ ಪೇಸ್ಟ್ ಹಾಕ್ತೇನೆ. ಪೇಸ್ಟ್ ಹಾಕಿದರೆ ಇದು ಹಲ್ಲುಜ್ಜೋ ಪೇಸ್ಟ್ ಉಂಟಲ್ಲ, ಅದು ಹಾಕಿದರೆ ಉರಿ ಬರೋದಿಲ್ಲ ನಿಮಗೆ. ಎಷ್ಟು ನಿಮಗೆ ಬಿಸಿ ತಾಗಿದ್ರೂ ಕೂಡ ಒಮ್ಮೆಲೆ ಅದು ಹಾಕುವಾಗ ಉರಿ ಕಮ್ಮಿ ಆಗ್ತದೆ, ಮತ್ತು ಗುಳ್ಳೆ ಜಾಸ್ತಿ ಬರೋದು ಕೂಡ ಕಮ್ಮಿ ಆಗ್ತದೆ. ಹಾಗಾಗಿ ಪೇಸ್ಟ್ ಹಾಕಿದೆ ನಾನು. ಹಾಗೆ ನಾನುಂಟಲ್ಲ ಪೇಸ್ಟ್ ಎಷ್ಟು ದಪ್ಪಕ್ಕೆ ಆಗ್ತದೆ ಅಷ್ಟು ದಪ್ಪಕ್ಕೆ ಹಚ್ಚುತ್ತೇನೆ. ಆದರೂ ಕೂಡ ಸ್ವಲ್ಪ ಹೊತ್ತಾಗುವಾಗ ಇಲ್ಲಿಂದ ಸ್ವಲ್ಪ ಸಿಪ್ಪೆ ಜಾರದು ಕಾಣಿಸ್ತದೆ ನನಗೆ. ಮತ್ತೆ ಸ್ವಲ್ಪ ಗುಳ್ಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿಂದ ಹಾಗೆ ಮತ್ತೆ ನಾನು ಯಜಮಾನರಿಗೆ ಫೋನ್ ಮಾಡಿ ಹೇಳ್ತೇನೆ ಬರ್ನಿಂಗ್ ಆಯಿಂಟ್ಮೆಂಟ್ ತನ್ನಿ ಅಂತ. ಅವರು ಡ್ಯೂಟಿಯಲ್ಲಿದ್ದರು, ಅರ್ಧದಿಂದ ಬರಲಿಕ್ಕೆ ಕೂಡ ಆಗೋದಿಲ್ಲ. ಮತ್ತು ಅಷ್ಟು ಜೋರಾದರೆ ನನಗೆ ಅಷ್ಟು ಹೆದರಿಕೆ ಆಗೋದಿಲ್ಲ. ಅಕ್ಕನ ಮನೆ ಉಂಟಲ್ಲ, ನಾನು ಕರಿತೇನೆ ಅವಳನ್ನು. ಹಾಗೆ ತೋರಿಸ್ತೇನೆ ನಾನು. ನನಗೆ ಈ ಬಿಸಿ ಮೊದಲು ನಮಗೊಂದು ಅನುಭವ ಆಗಿದೆ. ನಾನು ಮೊದಲು ವಿಡಿಯೋದಲ್ಲಿ ಹೇಳಿದ್ದೇನೆ ಅಂತ ಗೊತ್ತಿಲ್ಲ ನನಗೆ. ತಂಗಿ ಬಿಸಿ ನೀರು ಉಂಟಲ್ಲ, ನಮ್ಮ ಕಾಸರಗೋಡಲ್ಲಿ ಮೊದಲು ಬಿಸಿ ನೀರು ಹೊರಗಡೆ ಕಾಯಿಸ್ತಾ ಇದ್ರು ಸ್ನಾನ ಮಾಡಲಿಕ್ಕೆ ಅಂತ. ನಾವು ಡ್ಯೂಟಿಗೆ ಹೋಗೋ ಟೈಮ್ ಅವಾಗ ಬೆಳಗಿನ ಟೈಮು. ನಾನು ಹೊರಗಡೆ ಕೂತ್ಕೊಂಡಿದ್ದೆ ಮೆಟ್ಲಲ್ಲೇನೋ. ಇವಳು ಬಿಸಿ ನೀರು ಪಾತ್ರದಿಂದ ತೆಗೆದುಕೊಂಡು ಬರುವಾಗ ಕೈ ಜಾರಿದು ಅವಳ ಇಲ್ಲಿಂದ ಇಲ್ಲಿ ಫುಲ್ ಈ ಕೈ ಫುಲ್ ನೀರು ಬಿದ್ದಿದೆ. ನಾನು ಕೆಳಗಡೆ ಕೂತಿದ್ದೆಲ್ಲ, ನನ್ನ ಇಲ್ಲಿ ಈ ಸೈಡ್ ಮತ್ತು ತೊಡೆಗೆ ಬಿದ್ದಿದೆ. ಬೀಳುವಾಗ ನಮಗೆ ಗೊತ್ತಾಗಲಿಲ್ಲ, ಉರಿ ಸ್ಟಾರ್ಟ್ ಆಯಿತು ಸಡನ್ ಆಗಿ. ಹಾಗೆ ನಮ್ಮ ಒಬ್ಬೆ ಕೇಳಿ ನೆರೆಕರೆಯವರೆಲ್ಲ ಬಂದರು. ಬಟ್ಟೆ ತೆಗಿ ಅಂತ ಹೇಳುವಾಗ ಇಲ್ಲಿಂದ ಸಿಪ್ಪೆ ಜಾರಿ ಬಂದಿದೆ. ಅದು ಅಷ್ಟು ಬಿಸಿ ಬಿದ್ದರೆ ಸಿಪ್ಪೆ ಜಾರ್ತದೆ. ಸಮಿತಿದು ಅಷ್ಟು ಜಾರದು ಏನು ಅಂತ ಹೇಳಿದರೆ, ನಾನು ಆವಾಗಲೇ ಪೇಸ್ಟ್ ಆಗಿದೆ. ಅದಕ್ಕೆ ಹೇಳ್ತಾ ಇದ್ದೇನೆ, ನನಗೆ ಏನಾದರೂ ಅಂಥ ಘಟನೆಗಳು ಹೇಳಲಿಕ್ಕೆ ಆಗೋದಿಲ್ಲ. ಬೈ ಚಾನ್ಸ್ ಅದು ಆಗಿ ಹೋಗ್ತದೆ. ನಾವೆಷ್ಟು ಜಾಗ್ರತೆ ಆಗಿದ್ದರೂ ಕೂಡ ಆ ಟೈಮಲ್ಲಿ ಗಾಬರಿ ಆಗೋದಕ್ಕಿಂತ ನಮಗೆ ಏನು ಟ್ರೀಟ್ಮೆಂಟ್ ಗೊತ್ತಿದೆ ಅದನ್ನು ಮಾಡೋದು ಒಳ್ಳೆಯದು. ಯಾಕೆಂತ ಹೇಳಿದರೆ ನಾನು ಫಸ್ಟಿಗೆ ಸಮಿತಿಗೆ ಬೀಳುವಾಗ ತುಂಬಾ ಗಾಬರಿ ಆದೆ. ನಾನು ಕೂಡ ಬೊಬ್ಬೆ ಹಾಕಿದ್ದೇನೆ.
ಮತ್ತೆ ಏನು ಮಾಡೋದು, ನಾವೆಲ್ಲ ಇರೋದು ಇಲ್ಲಿ. ಹೋಗಿ ಮಾಡಿದ ಕಾರಣ ತೋರಿಸ್ದೆ ನಾನು ಇವಾಗಲೂ ಹೇಳ್ತಾ ಇದ್ದೇನೆ, ಗಾಬರಿ ಆಗೋದು ಬೇಡ ವೀಡಿಯೋಸ್ ನೋಡಿ. ಬೆಳಿಗ್ಗೆ ಮಾಡಿದ ವೀಡಿಯೋಸ್ ಇದು. ಸಮಿತಿಗೆ ಆಯಿಂಟ್ಮೆಂಟ್ ಹಾಕಲಿಕ್ಕೆ ಅಂತ ಬಂದೆ, ಆವಾಗ ಸ್ವಲ್ಪ ಕ್ಲಿಪ್ ತೆಗೆದೆ ನಾನು ನಿಮಗೆ ತೋರಿಸಲಿಕ್ಕೆ ಅಂತ. ನೋಡಿ ಸ್ವಲ್ಪ ಬರ್ನ್ ಆಗಿದೆ, ಏನು ಮಾಡೋದು, ಇಷ್ಟಕ್ಕಾದದ್ದು ಪುಣ್ಯ. ನಾನು ಅವಾಗಲೇ ಪೇಸ್ಟೆಲ್ಲ ಹಾಕಿದ ಕಾರಣ ಇಷ್ಟಕ್ಕಾಗಿದೆ. ನೋಡಿದ್ರಲ್ಲ ಸಮಿತಿಲೇ ಇದ್ದಾನೆ ನೋಡಿ, ಇಂಚೆ ಬಲೆ ಬಿಟ್ಟ ಹಾಗಿದ್ರೆ ಪೋಖ್ರಿಗೆ ಏನು ಕಮ್ಮಿ ಇಲ್ಲ ಅವನದು. ನೋಡಿ ನೋಡಿ ರಜೆಯಲ್ಲಿ ಮಾಡಿದ ಕಿತಾಪತಿ. ಅವತ್ತು ಹೋದ ವರ್ಷ ಇಲ್ಲಿ ಐಬ್ರೋಸ್ ನಾನು ತೋರಿಸಿದ್ದೇನೆ. ಐಬ್ರೋಸಿಗೆ ಏನೋ ಮಾಡಿ ಪೆಟ್ಟಾಗಿತ್ತು ಇಲ್ಲಿ, ಹಾಗೆ ಸ್ವಲ್ಪ ಇದಾಗಿ ಈ ಸಲ ಹೀಗೆ ಆಯ್ತು. ಮುಖದಲ್ಲಿ ಜಾಗ ಇಲ್ಲ, ಎಲ್ಲಿ ಎಲ್ಲ ಕಡೆ ಆಗಿದೆ. ಇಲ್ಲಿ ಮೂಗಿಗೆ ಒಮ್ಮೆ ಪೆಟ್ಟಾಗಿದೆ, ಮತ್ತೆ ಇಲ್ಲಿಗೆ ಇಲ್ಲಿ ಪುನಃ ಇಲ್ಲಿ ಒಂದಾಗಿತ್ತು. ಟೈಲ್ಸ್ ಹೋಗಿ ಗುದ್ದಿದ್ದು ಟೈಲ್ಸ್. ಇವನ್ನ ನೋಡ್ಲಿಕ್ಕೆ 2 ಕಣ್ಣಿದ್ರೆ ಸಾಲದು, 10 ಕಣ್ಣು ಬೇರೆ ಉರಿ ಉಂಡೈತೆ ಇಜ್ಜದೆ. ತಲೆ ಹೋಗ್ಬೋದು, ಬರ್ನಿಂಗ್ ಆಯಿಂಟ್ಮೆಂಟ್ ಉಂಟು, ಮತ್ತೆ ಗೊತ್ತಿಲ್ಲ ನನಗೆ. ಸಮಿತಿದುಂಟಲ್ಲ, ಇದು ಮೊದಲನೇ ಸಲ ಅಲ್ಲ ನನಗೆ ಅವನ ವಿಷಯದಲ್ಲಿ ಹೆದರಿಕೆ ಆಗೋದು. ಸ್ಟಾರ್ಟಿಂಗಿಂದವೇ ಒಮ್ಮೆ ಬಾಗ್ಲಿನ ಚಿಕ್ಕನ್ನಲ್ಲಿರುವಾಗ ಬಾಗ್ಲಿಗೆ ಬೆರಳು ಹೋಗಿ ಈ ಇದುಂಟಲ್ಲ ಫಿಂಗರ್ ಇಲ್ಲಿಂದ ಕಟ್ಟಾಗಿದೆ, ಅರ್ಧ ಕಟ್ಟಾಗಿ ಇತ್ತು. ಅದು ಫಸ್ಟಿಗೆ ಆದದ್ದು. ಅನಂತರ ಅದರ ನೆಕ್ಸ್ಟ್ ಅವನು ಸ್ಲ್ಯಾಪಿನ ಮೇಲ್ಗಡೆ ನಮಗೆ ಗೊತ್ತಿಲ್ಲದೆ ಹೋದದ್ದು, ಮೇಲ್ಗಡೆ ಹೋಗಿ ಅಲ್ಲಿಂದ ಜಾರಿ ಬಿದ್ದಿದ್ದಾನೆ. ಅವತ್ತೇನೋ ಪುಣ್ಯಕ್ಕೆ ದೇವರ ದಯೆ ಅಂತ ಹೇಳ್ಬೋದು, ಅವತ್ತೇನಾಗಲಿಲ್ಲ ಅವನಿಗೆ. ಅದರ ನಂತರ ಒಮ್ಮೆ ಕತ್ರಿಯಲ್ಲಿ ಕಟ್ ಮಾಡಿದ್ದಾನೆ ಅವನು, ಸಿಪ್ಪೆ ಒಂದು ಸ್ವಲ್ಪ ಹೋಗಿತ್ತು. ಅದರ ನಂತರ ತುಂಬ ಆಗಿದೆ ಅವನಿಗೆ. ನನಗೆ ಹಾಗಾಗಿ ಅವನ ವಿಷಯದಲ್ಲಿ ತುಂಬ ಹೆದರಿಕೆ. ನಾನು ಎಲ್ಲಿ ಕೂಡ ಅವನನ್ನು ಬಿಡಲಿಕ್ಕಿಲ್ಲ. ನಾನು ಇಲ್ಲದೆ ಅವನನ್ನು ಎಲ್ಲಿಗೆ ಕೂಡ ಹೋಗಲಿಕ್ಕೆ ಬಿಡುವುದಿಲ್ಲ. ನನ್ನ ಹತ್ರದ ಮನೆಗೆ ಆಟ ಆಡಲಿಕ್ಕೆ ಎಲ್ಲಿಗೆ ಸಹ ಇಲ್ಲ. ಮನೆ ಆಯಿತು, ನಾನಾಯಿತು, ಹಾಗೆ ಅದು ನೋಡಿ, ಇಷ್ಟು ಜಾಗ್ರತೆ ಮಾಡಿದರೂ ಕೂಡ ಏನಾದರೂ ಒಂದು ಆಗ್ತಾ ಇರ್ತದೆ ಅವನಿಗೆ. ಏನು ಮಾಡೋದು, ಇವಾಗ ಅವನಿಗೆ ಗೊತ್ತಾಗೋ ಏಜ್ ಕೂಡ ಅಲ್ಲ. ಹಾಗಾಗಿ ಸ್ವಲ್ಪ ನಾವು ಕೂಡ ಏನು ಹೇಳೋದು, ಅವನನ್ನು ಕೇರ್ ಮಾಡ್ತಾ ಇರಬೇಕಾಗ್ತದೆ. ಈ ಸಲ ಅವನು ಶಬರಿಮಲೆಗೆ ಹೋಗಿದ್ದಲ್ಲ, ನನಗಂತೂ ತುಂಬಾ ಭಯ ಆಗ್ತಾ ಇತ್ತು. ಯಜಮಾನರಿದ್ದರೂ ಕೂಡ ನನಗೆ ಅವರ ಬಗ್ಗೆ ಅಷ್ಟು ನಂಬಿಕೆ ಇಲ್ಲ. ಯಾಕೆಂತ ಹೇಳಿದರೆ ನಾನು ನೋಡುವಷ್ಟು ಕೇರ್ ಮಾಡಿ ಅವರಿಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಗಂಡಸರಿಗೆ ಅಷ್ಟಾಗಿ ನಾನು ಅಷ್ಟು ಕೇರ್ ಮಾಡ್ತೇನೆ ಅವನನ್ನು. ನಾನು ಎಲ್ಲಿ ಹೋದರೆ ಸಹ ನನ್ನ ಕಣ್ಣು ಒಂದು ಕಡೆ ಅವನ ಮೇಲೆ ಇರ್ತದೆ. ಮೊನ್ನೆ ನಾನು ಲಾಸ್ಟ್ ಟೈಮ್ ಬೀಚಿಗೆ ಹೋಗುವಾಗ ಕೂಡ ನಾನು ವಿಡಿಯೋ ಮಾಡುವಾಗ ನಾನು ಯಜಮಾನರ ಕೈಯಲ್ಲಿ ಅವನನ್ನು ಬಿಟ್ಟಿದ್ದೆ. ಆದರೂ ಕೂಡ ನಾನು ಅವ್ರ ಹತ್ರ ಅವಾಗ ಜಗಳ ಮಾಡ್ತಾ ಇದ್ದೆ, ನೀರಿಂದ ಮೇಲ್ಗಡೆ ತನ್ನಿ ಅಂತ. ಅವ್ರು ನನಗೆ ಬೈತಾ ಇದ್ರು, ನನಗೆ ನೋಡಲಿಕ್ಕೆ ಗೊತ್ತಿಲ್ವ ಅಂತ ಹೇಳ್ತಾ ಇದ್ರು. ನೋಡಲಿಕ್ಕೆ ಗೊತ್ತಿಲ್ಲ ಅಂತ ಅಲ್ಲ, ನನಗೆ ಆಗೋದು, ನಾನು ಅಷ್ಟು ಕೇರ್ ಮಾಡಿ ಕೂಡ ಏನಾದರೂ ಒಂದು ಚಿಕ್ಕದು ಆಗ್ತಾ ಇರ್ತದೆ. ಹಾಗಾಗಿ ನನಗೆ ಅವನ ವಿಷಯದಲ್ಲಿ ತುಂಬ ಹೇಳಿದರೆ ತುಂಬ ಭಯವೇ. ಅವನಿಗೆ ದೊಡ್ಡದಾಗುವವರೆಗೆ ಕೂಡ ನನಗೆ ಆ ಭಯ ಅಂತೂ ಹೋಗೋದಿಲ್ಲ ಅವನ ವಿಷಯದಲ್ಲಿ. ಹಾಗೆ ಮತ್ತು ಗಂಡು ಮಕ್ಕಳು ಸ್ವಲ್ಪ ಏನು ಹೇಳೋದು, ಸ್ವಲ್ಪ ತುಂಟಾಟ ಜಾಸ್ತಿ ಅಂತ ಹೇಳ್ಬೋದು. ನನಗೆ ಖುಷಿಯ ವಿಷಯದಲ್ಲಿ ಅಷ್ಟೇನು ಸಮಿತನ ಮೇಲೆ ಇರುವಷ್ಟು ಹೆದರಿಕೆ, ಖುಷಿಯ ಮೇಲೆ ಅಷ್ಟೇನಿಲ್ಲ ನನಗೆ. ಮತ್ತು ಆಕಸ್ಮಿಕವಾಗಿ ಆಗೋದು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ. ನಾನಿವಾಗ ಫಂಕ್ಷನ್ಸ್ ವೀಡಿಯೋ ಎಲ್ಲ ಮಾಡ್ತೇನಲ್ಲ, ಫಂಕ್ಷನ್ಸ್ ವೀಡಿಯೋ ಮಾಡುವಾಗ ಒಂದು ಕಡೆ ನನಗೆ ವೀಡಿಯೋಸ್ ಕರೆಕ್ಟ್ ಬರಬೇಕು, ಮೊಬೈಲ್ ಕರೆಕ್ಟಾಗಿ ಹಿಡಿಬೇಕು. ಸ್ವಲ್ಪ ಆಚೀಚೆ ಆದರೆ ಶೇಕ್ ಆಗ್ತದೆ. ವೀಡಿಯೋಸ್ ಶೇಕ್ ಆದರೆ ನೋಡಲಿಕ್ಕೆ ಚೆಂದ ಇರೋದಿಲ್ಲ. ಒಂದು ಕಡೆ ನನ್ನ ಮಕ್ಕಳು ಏನು ಮಾಡ್ತಾರೆ ಅಂತ, ಫಂಕ್ಷನ್ಸಿಗೆ ನಾನು ಎಲ್ಲಿಗೆ ಹೋಗ್ತೇನೆ ಅಲ್ಲಿಗೆಲ್ಲ ನನ್ನ ಮಕ್ಕಳನ್ನು ನಾನು ಕರ್ಕೊಂಡು ಹೋಗ್ತೇನೆ. ನಾನು ಬಿಟ್ಟು ಹೋಗುವ ಪಂಚಾಯತಿಗಿಲ್ಲ, ಅಲ್ಲಿ ಇಲ್ಲಿ ಅಂತ ಬಿಟ್ಟು ಹೋಗೋದಿಲ್ಲ, ನಾನು ಕರ್ಕೊಂಡು ಹೋಗ್ತೇನೆ. ಆವಾಗ ನಾನು ಮಕ್ಕಳನ್ನು ಸಹ ನೋಡ್ತಾ ಇರಬೇಕು. ಒಂದು ಕಣ್ಣಲ್ಲಿ ಮಕ್ಕಳನ್ನು ನೋಡ್ತಾ ಇರ್ತೇನೆ, ಒಂದು ಕಣ್ಣಲ್ಲಿ ನಾನು ಕ್ಯಾಮರಾವನ್ನು ಫೋಕಸ್ ಮಾಡ್ತಾ ಇರ್ತೇನೆ. ಹಾಗಾಗಿ ಒಮ್ಮೊಮ್ಮೆ ತುಂಬ ಕಷ್ಟ ಅಂತ ಅನಿಸುವಾಗ ನನಗಾಗ್ತದೆ, ನಾನು ಯಾಕೆ ಇಷ್ಟು ಒದ್ದಾಡೋದು ಇದಕ್ಕೋಸ್ಕರ. ನನಗೇನು ಹಣ ಬರ್ತದೆ ಇದರಲ್ಲಿ ಬೇಕಾದಷ್ಟು ಹಣ ಬರ್ತಿದ್ರೆ ನಾನು ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಳ್ತೇನೆ. ಆದರೆ ಒಂದು ಕಡೆ ಕೆಲವೊಂದು ಖುಷಿಯಾಗೋ ವಿಷಯ ಕೂಡ ಇದೆ ಇದರಿಂದ. ಯಾಕೆಂತ ಹೇಳಿದರೆ ಇವಾಗ ನನಗೆ ಅಂತ ಒಂದು ಐಡೆಂಟಿಟಿ ಇದೆ. SK ಫ್ಯಾಮಿಲಿ ಅಂತ, ನನ್ನನ್ನು ಎಲ್ಲಿ ಹೋದರೆ ಸಹ SK ಫ್ಯಾಮಿಲಿಯವರು ಬಂದರು ಅಂತವೇ ಹೇಳೋದು. ಎಲ್ಲರೂ ಬಂದು ಮಾತಾಡಿಸ್ತಾರೆ. ನನಗೆ ಗೊತ್ತಿಲ್ಲದಿದ್ದರೂ ಕೂಡ ನನ್ನನ್ನು ವಿಡಿಯೋದಲ್ಲಿ ನೋಡಿ ಗುರುತಿಸಿ ಮಾತಾಡುವವರು ತುಂಬ ಜನರಿದ್ದಾರೆ. ಆವಾಗ ತುಂಬಾ ಖುಷಿಯಾಗೋದು. ಬಂದು ಕೇಳ್ತಾರೆ ಸಮಿತಿಯಲ್ಲಿ ಖುಷಿಯಲ್ಲಿ ಅಂತ. ಮಕ್ಕಳ ಹೆಸರನ್ನು ಕೇಳುವಾಗ ನನಗೆ ಮತ್ತೆ ಸಹ ಖುಷಿಯಾಗೋದು.
ನನ್ನ ಮಕ್ಕಳ ಹೆಸರನ್ನು ನೆನಪಲ್ಲಿಟ್ಟು ಕೇಳ್ತಾರಲ್ವ ಅಂತ. ಯಾಕೆಂತ ಹೇಳಿದ್ರೆ ಅವರೆಲ್ಲ ವೀಡಿಯೋಸ್ ಡೈಲಿ ನೋಡುವವರು. ನನಗೆ ಮಾತ್ರ ಅವರನ್ನು ಗೊತ್ತಿರೋದಿಲ್ಲ. ನನಗೆ ಅವರಾಗಿ ಬಂದು ಮಾತಾಡುವಾಗ ಗೊತ್ತಾಗೋದು. ಅವಾಗ ಏನೋ ಒಂಥರ ಖುಷಿ ನನಗೆ. ಹಾಗಾಗಿ ತುಂಬ ಜನರ ಪ್ರೀತಿ ಕೂಡ ಸಿಕ್ಕಿದೆ ನನಗೆ ಈ ಯೂಟ್ಯೂಬ್ ಚಾನಲ್ ಯಾವಾಗ ನಾನು ಸ್ಟಾರ್ಟ್ ಮಾಡಿದೆ. ಅದರಿಂದ ಮಾತಾಡದವರು ಕೂಡ ನನ್ನ ಹತ್ರ ಮಾತಾಡಿದ ಸಿಚುವೇಶನ್ಸ್ ತುಂಬ ಆಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇರಲಿ ಅಂತ ನನಗೆ ಕೂಡ ಆಗ್ತದೆ. ಜನರ ಪ್ರೀತಿ ಆದರೂ ಸಿಗ್ತಾ ಇದೆ ಅಲ್ವಾ ಇದರಿಂದ ಅಂತ ಏನೋ ಒಂದು ನನಗೆ ಮನಸ್ಸಿಗೆ ತೃಪ್ತಿ ಅದರಿಂದ. ಹಾಗಾಗಿ ಬಿಡಬೇಕು ಅಂತ ಅನಿಸಿದರೆ ಕೂಡ ಬಿಡಲಿಕ್ಕೆ ನನಗೆ ಮನಸ್ಸು ಬರೋದಿಲ್ಲ. ಇರಲಿ ಇದು ಅಂತ, ಎಷ್ಟು ಸಮಯ ಆಗ್ತದೆ ಅಷ್ಟು ಸಮಯ ಇರಲಿ ಅಂತ. ಮತ್ತು ನನ್ನ ಮಕ್ಕಳಿಗೆ ಕೂಡ ನಾನು ಚಾನಲ್ ಸ್ಟಾಪ್ ಮಾಡೋದು ಇಷ್ಟೇ ಇಲ್ಲ. ಖುಷಿ ಯಾವಾಗಲೂ ಹೇಳೋದು, ಸ್ಟಾಪ್ ಮಾಡಬೇಡಿ ಅಮ್ಮ, ಯಾವಾಗಾದರೂ ಒಂದು ವೀಡಿಯೋ ಹಾಕಿದರೂ ಪರವಾಗಿಲ್ಲ ಅಂತೆ, ಸ್ಟಾಪ್ ಮಾಡಬೇಡಿ. ಯಾಕೆಂತ ಹೇಳಿದರೆ ನನ್ನ ಕ್ಲಾಸಿನ ಮಕ್ಕಳೆಲ್ಲ ನೋಡ್ತಾರೆ, ನಿನ್ನ ಅಮ್ಮ ಯೂಟ್ಯೂಬರ್ ಅಂತ ಹೇಳುವಾಗ ನನಗೇನೋ ಖುಷಿ ಆಗ್ತದೆ ಅಂತ ಅವಳು ಕೂಡ ಹೇಳುವಾಗ ಇರಲಿ ಅಂತ ಇಟ್ಟಿದ್ದೇನೆ. ಎಷ್ಟು ಸಮಯ ಆಗ್ತದೆ ಅಷ್ಟುವರೆಗೆ ಚಾನಲ್ ಅಂದ್ಕೊಂಡು ಹೋಗ್ತೇನೆ. ಹಾಗೆ ಎಲ್ಲಿಂದೆಲ್ಲಿಂದೋ ನೋಡುವವರಿದ್ದಾರೆ ವೀಡಿಯೋಸ್ ಎಲ್ಲ, ಅದೆಲ್ಲ ಕೇಳುವಾಗ ಖುಷಿ ಆಗ್ತದೆ. ಜನರ ಪ್ರೀತಿ ಎಲ್ಲ ನೋಡುವಾಗ ಖುಷಿ ಆಗ್ತದೆ. ಎಲ್ಲಿಗಾದರೂ ಹೊರಗಡೆ ಹೋಗುವಾಗ ನಮ್ಮನ್ನು ಗುರುತಿಸುವಾಗ ಅದೊಂದು ಖುಷಿ ಅಲ್ವಾ, ಅಷ್ಟೇ. ಮತ್ತು ಯೂಟ್ಯೂಬಿಂದ ತುಂಬ ಹಣ ಸಂಪಾದನೆ ಮಾಡ್ತಾರೆ, ತುಂಬ ಹಣ ಇದೆ ಹಾಗೆ ಹೇಳುವವರು ತುಂಬ ಜನರು ಇದ್ದಾರೆ. ಎಷ್ಟೋ ಹಣ ಸಂಪಾದನೆ ಮಾಡಿದೆ. ಯಾಕೆಂತ ಹೇಳಿದರೆ ನಾನು 3 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. ಹಾಗೆ ಏನಿಲ್ಲ, ಅದಕ್ಕೆಲ್ಲ ಲಕ್ ಬೇಕು. ನಮಗೆ ಲಕ್ ಇದ್ದರೆ ಎಲ್ಲ ಸಾಕ್ತದೆ ಅಲ್ವಾ. ಯೂಟ್ಯೂಬಲ್ಲಿ ನನಗೆ ಲಕ್ಕಿಲ್ಲ ಅಂತ ಹೇಳ್ತಾ ಇದ್ದೇನೆ. ಬಾಕಿ ಎಲ್ಲದರಲ್ಲಿ ಕೂಡ ನನಗೆ ಲಕ್ಕಿಲ್ಲ ಅಂತ ಯಾವತ್ತೂ ನನಗೆ ಅನಿಸ್ಲಿಲ್ಲ. ಆದರೆ ಯೂಟ್ಯೂಬಲ್ಲಿ ನನಗೇನು ಅಷ್ಟು ಲಕ್ ಅಂತ ಅನಿಸ್ಲಿಲ್ಲ ಯಾವತ್ತು. ಲಕ್ ಅಂತ ಅನಿಸಿದ್ದು ಅದೇ, ಜನರು ಇಷ್ಟಪಡ್ತಾರಲ್ವ, ಅದೇ ಒಂದು ಲಕ್ ನಂದು. ಯಾರು ಒಂಥರ ಹಾಗೆ ಹೀಗೆ ಅಂತ ಹೇಳುವವರು ಯಾರು ಇಲ್ಲ ನನ್ನ ವೀಡಿಯೋಸ್ ನೋಡಿ. ನಾನಂಥ ವೀಡಿಯೋಸ್ ಕೂಡ ಮಾಡಲಿಲ್ಲ ಅಂತ ಹೇಳುವಂಥ ವೀಡಿಯೋಸ್. ಒಂದೆರಡು ನೆಗೆಟಿವ್ ಕಮೆಂಟಿಗೆ ರಿಯಾಕ್ಟ್ ಮಾಡಿರ್ಬೋದು ಮೊದಲು, ಅದು ಆ ರೀತಿ ಕಮೆಂಟ್ ಮಾಡಿದ್ದಕ್ಕೆ ಮಾತ್ರ. ಆಮೇಲೆ ಇಲ್ಲ, ಇವಾಗ ತುಂಬ ಒಂದೆರಡು ವರ್ಷ ಜಾಸ್ತಿ ಆಯಿತು ನನಗೆ ಅಂತ ನೆಗೆಟಿವ್ ಆಗಿ ಕಮೆಂಟ್ ಏನು ಬರೋದಿಲ್ಲ. ಹಾಗಾಗಿ ನಾನು ಆ ಥರ ರಿಯಾಕ್ಟ್ ಕೂಡ ಮಾಡೋದಿಲ್ಲ. ಹಾಗೆ ಅಷ್ಟೇ. ವ್ಲಾಗ್ ನನಗೆ ಕೆಬ್ಬರ ಕೈಯಲ್ಲಿ ಹಿಡಿದು ಕೈ ನೋವು ಆಗ್ತಾ ಉಂಟು. ಈ ಕೈಯಲ್ಲಿ ಹಿಡಿದೆಲ್ಲ ನೋವಾಗ್ತದೆ. ಹಾಗಾಗಿ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.